ಇಮ್ತಿಯಾಜಿಂದ ಬರೀ ಇವ ಈಗ 10th ಫೇಲ್ ಆಗ್ಯಾನ ರೀ ಸರ್ ಅವ. ಆ ಸಲುವಾಗಿ ನಾವು ಆಟೋಮೊಬೈಲ್ಸಿಗೆ ಕಟ್ಸಾಕತ್ತೀರಿ ಸರ್. ದುಡ್ಕೊಂಡು ತಿಂತಾನೆ ರೀ ಸರ್ ಅವ. ಅವರು ಶಾದಾಬ್ ಅಂತ ರೀಸೆಂಟ್ ಈಗ ಜಸ್ಟ್ ಮರ್ಡರ್ ಮಾಡಿ ಹೊರಗೆ ಬಂದಾನೆ ಸರ್ ಅವ. ಓಣ್ಯಾಗ ಹುಡುಗರು ಕರ್ಕೊಂಡು ಬರ್ತಾನೆ ರೀ ಸರ್. 100 ಮಂದಿಗೆ 4 ಮಂದಿಗೆ ಹಿಂಗೆ ಕರ್ಕೊಂಡು ಬಂದು ದಾದಾಗಿರಿ ಮೇಂಟೆನೆನ್ಸ್ ಮಾಡ್ತಾನೆ ರೀ ಸರ್ ಅವ. ಲಾಸ್ಟ್ ಟೈಮ್ ಒಂದು ಸಣ್ಣ ಬ್ರದರ್ ಅಫ್ತಾಬ್ ರೀ ಅವನು ರೋಡಿ ಶೀಟರ್ ಅದಾನ ರೀ ಸರ್. ಅವ್ನು ಸುಮ್ಗೆ 3 ತಿಂಗಳ ಹಿಂದೆ ಜಗಳ ಆಗಿದ್ರಿ ಸರ್. ಅದು ನಾ ಕಂಪ್ಲೇಂಟ್ ಮಾಡಿದ್ದೀರಿ ಸರ್. ಅದು ಮತ್ತು ನಮ್ಮ ಓಣಿಯವ್ರೆ ಹಿರಿಯರು ಎಲ್ಲರೂ ಏನು ಹಿಡಿದ್ದೆ, ಬೇಡ ಕಂಪ್ಲೇಂಟ್ ಬೇಡ, ಎಲ್ಲ ನೀವು ಒಂದರ್ರಿ ಮುಗಿಸ್ಕೊ ಅಂತ ಹಿಡಿದ್ರಿ. ನಾನು ಅದ್ರಾಗ ಹೋಗಲಿ ಬಿಡಪ್ಪ ಅಂತ ನಮ್ಮ ಸಣ್ಣ ಬ್ರದರ್ ಅಂತ ನಾನು ಇದು ಮಾಡಿದ್ರಿ ಸರ್ ಅವ್ರಿಗೆ. ಅವ ಬೇರೆ 100 ಮಂದಿಗೆ ಈಗ ಕರ್ಕೊಂಡಲ್ಲೇ ನಿಂತಾನ್ರಿ ಸರ್ ಅವ ನಮ್ಮ ಏರಿಯಾದಾಗ. ಅವ ಬರಲಿ ಹೆಂಗೆ ಮನ್ಯಾಗ ಇರ್ತಾರೆ ನಾವು ನೋಡ್ತೀವಿ ಅಂತ ಹೇಳತ್ತಾನ. ಬಟ್ ಅವರು ಸುಮ್ಗೆ ಗಾಂಜಾ ಕುಡಿಸಿ ಹುಡುಗರು ಕರಿತಾನೆ ರೀ ಸರ್ ಅವ. ಮತ್ತೇನಿಲ್ಲ ಅವಂದು ಬರೀ ಇದರಿ ಅವಂದು ಓಣ್ಯಾಗ ದಾದಾಗಿರಿ ಮೇಂಟೆನೆನ್ಸ್ ಮಾಡೋದು. ಮನೆ ಒಂದು ಯಾರು ಕುಟ್ಟಾಗ ಜಗಳ ಆತಂದ್ರೆ 100 ಮಂದಿಗೆ ಕರ್ಕೊಂಡು ಮನ್ಯಾಗ ಹೋಗಿ ಜಗಳ ಮಾಡ್ತಾನೆ ರೀ ಸರ್ ಅವ. ಈಗ ಲಾಸ್ಟ್ ಟೈಮ್ ಒಂದು ಸಣ್ಣ ಹುಡುಗಗೆ ಬಂದು ಮರ್ಡರ್ ಮಾಡ್ಯಾನ ರೀ ಸರ್ ಅವ ಇವನ ಶಾದಾಬ್. ಈಗ ನಮ್ಮ ಬ್ರದರ್ಗೆ ನಮ್ಮ 5 ಮಂದಿ ಬ್ರದರ್ಸ್ ರೀ ಸರ್. ನಮ್ದು ಈಗ ಏನಾರು ಆತಂದ್ರೆ ಮೊದಲು ನಮ್ಮ ಅಪ್ಪಾರು ಇಲ್ರಿ ಸರ್. ನಮ್ಮ ಮನ್ಯಾಗ ನಮ್ಮ ಮಮ್ಮಿಗೆ ಹಾರ್ಟ್ ಅಟ್ಯಾಕ್ ಈಗ ಜಸ್ಟ್ ರೀಸೆಂಟ್ ಪ್ರಾಬ್ಲಮ್ ನಡೆದಿದ್ದೈತಿ. ಈಗ ಅವನ ಸಲುವಾಗ್ಲಿ ರೀ ಸರ್ ಇದು ಆಗಿದ್ದು. ಅವ್ರ ಮ್ಯಾಗೆ ಯಾರು ಆ್ಯಕ್ಷನ್ ತೊಗೋತಾರೆ ಇಲ್ರಿ ಸರ್. ಸರ್ ಪೊಲೀಸ್ ಅವ್ರಿಗೆ ಎಲ್ಲ ಇಂಟಿಮೇಷನ್ ಕೊಟ್ಟಿನಿ ರೀ ಸರ್.